ಇವ್ರಿಗೆ ಬ್ರೈಟ್ ಲೈಟ್ಗಾಗ್ಲಿ ಈ ರೀತಿ ಪ್ರಿಕ್ ಮಾಡಿದ್ರೆ ಪೇಯ್ನ್ಗಾಗ್ಲಿ ಇವರು ರೆಸ್ಪಾಂಡೇ ಮಾಡೋದಿಲ್ಲ. 4 ಜನ ಹುಡುಗಿನ ಪಟಾಯಿಸಿ ಸಾಕೋಣ. ನಿಮ್ಮ ಹುಡುಗಿನ ಪಟಾಯಿಸಕ್ಕೆ ಶುರು ಮಾಡು. ಬಿಟ್ರೆ ನೀನು ಎಕ್ಸ್ಪ್ರೆಸ್ ರೈಲ್ ತರ ಹೋಗ್ತಾನೆ ಇರ್ತೀಯ. ಯೋ ಇಷ್ಟ ದಿನ ಬೇಡದಿರೋ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಇವಾಗ ಸುಮ್ಮನೆ ಹೋಗಿ ನಮ್ಮ ಹುಡುಗಿನ ಮಾತಾಡ್ಸಂದ್ರೆ ಹೆಂಗಾಗತ್ತೆ? ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪೇಷಂಟ್. ಏನಾಯ್ತಮ್ಮ? ಇವ್ರು ನಂಗೆ ಅಂದ್ರು ಸರ್. ಕಣ್ಣು ಹೊಡೆದಿರ್ಬೇಕಲ್ಲ? ಹ್ಞೂ ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದಕ್ಕೆ ಹೇಳೋದು, ಕಣ್ ಕಡೆ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡ್ಕೊಂಡ್ಬಿಡೋದು, ಹುಚ್ಚುಚ್ಚಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಕಂಡವರೆಲ್ಲ ನನ್ ಫ್ಯಾನ್ಸು ಅನ್ಕೊಂಡ್ಬಿಡೋದು. ಈ ಪೇಷಂಟ್ 20 ವರ್ಷದಿಂದ ಕೋಮಾದಲ್ಲಿದ್ದಾರೆ. ಇಲ್ಲ, ಸುಮ್ನೆ ಬಾಮ್ಮ, ಏನೇನೋ ಮಾತಾಡ್ಬೇಡ. ಅಯ್ಯೋ, ನೆಕ್ಸ್ಟ್ ಡೆಡ್ ಬಾಡಿ ಬೇರೆ ತೋರಿಸ್ಬೇಕು, ಅದಕ್ಕೆ ಜೀವನೇ ಬಂತು ಅಂತಳೋ ಏನೋ. ಹೌದು ಸರ್, ಅವ್ನ್ ಕೋಮಲ್ ಇದಾನೆ, ಹಂಗೆಲ್ಲ ಮಾಡಕ್ ಹೆಂಗ್ ಸಾಧ್ಯ? ನಿನ್ ಮೇಲೆ ಆಣೆಗೂ ಅವ್ನ್ ನನ್ ಕಣ್ ಹೊಡ್ದ ಅಂದ, ಕೈಯೆಲ್ಲ ಮುಟ್ತಾ ಗೊತ್ತಾ? ಇಲ್ಲಿ ತೋರ್ಸು. ಹೌದು ಹೌದು, ಅವನು ಅಂದಿದ್ದು ಎಲ್ಲ ನಾ ನೋಡ್ದೆ. ನೋಡು, ಇವ್ರೇ ನೋಡಿದ್ರಂತೆ, ನೀನ್ ಮಾತ್ರ ನಂಬಲ್ಲ ನನ್ನ. 20 ವರ್ಷದಿಂದ ಕೋಮಲ್ ಇದಾನೆ, ಹಂಗ್ ಮಾಡಕ್ ಹೆಂಗ್ ಸಾಧ್ಯ? ಗೊತ್ತಾಗಲ್ಲ. ಹೌದಲ್ವಾ? ಹೆಂಗ್ ಸಾಧ್ಯ? ಅದು ರಿಫ್ಲೆಕ್ಸು. ರಿಫ್ಲೆಕ್ಸಾ? ಹೌದು, 20 ವರ್ಷದಿಂದ ಮೂಲೆಯಲ್ಲಿ ಬಿದ್ದಿರೋ ಗಿಟಾರೆ ಒಂದೊಂದ್ಸಲಿ ಸೌಂಡ್ ಮಾಡ್ಬಿಡುತ್ತೆ. ನಿಂತೋಗಿರೋ ಕ್ಲಾಕ್ ಅಲಾರಾಮ್ ಹೊಡಿಯುತ್ತೆ. ಆದ್ರೂ ನೀವು ಗ್ರೇಟ್ ಬಿಡಿ. ಯಾಕೆ? 20 ವರ್ಷದಿಂದ ಮಲ್ಗಿರೋಂತ ಕೋಮಾ ಪೇಷಂಟ್ಗೆ ಜ್ಞಾನ ಬರಂಗ್ ಮಾಡ್ಬಿಟ್ಟಿದೀರಾ. ಇನ್ ನಮ್ಮಂತ ಹುಡುಗರಿಗೆಲ್ಲ ಇನ್ನೇನೇನ್ ಮಾಡ್ಬಿಡ್ತಿರೋ. ಥ್ಯಾಂಕ್ ಯು. ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಅಭಿ ಅಂತ. ಭೂಮಿಕಾ. ಗೊತ್ತು ಬೇಬಿ ಬೂ. ನಿನ್ ಹೇರ್ ಸ್ಟೈಲ್ ಚೆನ್ನಾಗಿದೆ, ಎಲ್ಲ ವಿಡಿಯೋಲಿ ಇದೇ ಮೇಂಟೈನ್ ಮಾಡು. ಐ ನೋ ರೈಟ್. ಹಾಯ್ ಅಭಿ. ಏಯ್ ಹಾಯ್ ಹೇಳ್ರ. ಹಾಯ್ ಅಭಿ. ಬೇಬಿ ಬೂ. ಕಾರ್ ನೋಡ್ರೋ, ಸಖತ್ತಾಗಿದೆ. ಸೂಪರ್ ಮಗ. ಏನಾದ್ರೂ ಬರಿಬೇಕು ಅಂತ ಅನಿಸ್ತಿದ್ಯಲ್ಲ, ಏನ್ ಬರೀಲಿ? ಹಾ, ಎ ಬಿ ವೈ ಬಿ ಓ. ಬೇಬಿ ಬೂ, ಬಟ್ ಐ ಡೋಂಟ್ ಲೈಕ್ ಯು. ಎಲ್ರು ಬೆಂಚ್ ಮೇಲೆ ಬರೆದ್ರೆ ನನಗ್ ನಿನ್ ಬೆಂಚ್ ಮೇಲೆ ಬರೆಯೋ ಆಸೆ. ಏಯ್, ಏನೋ ಮಾಡ್ತಿದ್ಯಾ? ನಿನಗ್ ಯಾಕೋ? ನೀನ್ ನನ್ ನೋಡ್ಲು ಬೇಡ, ನನಗೆ ಸಹಾಯ ಮಾಡೋದಿಲ್ಲ. ಎಷ್ಟು ವರ್ಷ ಹಿಂಗೆ ಬಡಿಸ್ಕೊತೀಯ ಬಡಿಸ್ಕೊತೀಯ. ಈಗಿನ ಕಾಲದಲ್ಲಿ ಹುಡುಗಿರಿಗೆ ರೆಕ್ಸಿದ್ರೆ ಎಗ್ರಿಸಿ ಎದೆ ಗೊದ್ಬಿಡ್ತಾರೆ. ನಿನ್ ಕೈಲಾಗಲ್ವಾ? ಕೇರಂ ಬೋರ್ಡ್ ಅಲ್ಲಿ ಪಾನೆ ರಿಬೌಂಡ್ ಆಗುತ್ತೆ, ನಿನ್ ಕೈಲಾಗಲ್ವಾ? ನಿನ್ನ ರಕ್ತ ಕುದಿತಾ ಇಲ್ವಾ? ನಿನ್ನ ಹೀನಾಯವಾಗಿ ನಡೆಸ್ಕೊಂಡು ಹೋಗ್ಬಿಟ್ಟೆ, ತಲೆ ಎತ್ತಿ ನಿಲ್ಬೇಕು ಅಂತ ನಿನಗೆ ಅನಿಸ್ತಾ ಇಲ್ವಾ? ಬಿಡ್ಬೇಡ ಕಣೋ, ಬಾಸು ಬಿಟಾಯಿಸು, ಚಿತ್ತಾಲ್ ಪತಾಲ್ ಆಗ್ಬಿಡ್ಬೇಕು. ನಿನ್ ಕೈಲಾಗುತ್ತೆ ಅಲ್ವಾ? You get that flow, I with it like the rascals, but flawless like the black coat, creating pictures like some pastels. ಅಯ್ಯೋ ಪಾಪಿ, ಅವನ ಮಕ್ಕ ಸ್ಕ್ರಾಚ್ ಮಾಡೋ ಅಂದ್ರೆ ಇಂಪಾರ್ಟೆಂಟ್ ಕಾರ್ನೇ ಸ್ಕ್ರಾಚ್ ಮಾಡಿದ್ಯಲ್ಲೋ. ಅಭಿ ಸಕ್ಕದಾಗಿದೆ.
ಸರಿಯಾಗಿ ಮಾಡ್ದೆ ಅಭಿ ಅವನ್ಗೆ ಫುಲ್ ರೆಕಾರ್ಡ್ ಮಾಡಿದೀನಿ. ಇನ್ನೂ 4 ತದಕ್ಬೇಕಿತ್ತು ನನ್ ಮಗನ್ಗೆ. ಮತ್ತೆ ಕಾಲೇಜಲ್ಲೆಲ್ಲ ನೀನ್ ಅವ್ನ್ ಗರ್ಲ್ ಫ್ರೆಂಡ್ ಅನ್ಕೊ ಓಡಾಡ್ತಾನೆ. ಬಾಯ್ ಫ್ರೆಂಡ್ ಯಾರ ಅವನ? ಥೂ ಇಲ್ಲ. ಲ್ಯಾಬ್ ಅಲ್ಲಿ ಕಿಸ್ ಕೊಡಕ್ ಬನ್ನ ನಾನ್ ಸುಮ್ನೆ ಬಿಟ್ಬಿಡ್ತೀನ. ಸರಿ ಕೊಟ್ಟೆ ನೋಡು ಒಂದು ಕಪಾಳಕ್ಕೆ, ತಿರುಗ್ ನೋಡ್ದಂಗ್ ಹೋಗ್ಬಿಟ್ಟ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಮಿಸ್ಅಂಡರ್ಸ್ಟ್ಯಾಂಡ್ಗೆ ಸಹಾಯಕ್ಕೆ ಹೋಗಿದ್ದ. ನಿನಗೋಗಿ ನಾನ್ ಕಾಣಿಸೋದ್ನ ಅದಕ್ಕೆ ಕಣ ಹಿರಿಯರು ಹೇಳೋದು, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಅದೆಲ್ಲ ಓಕೆ, ನೀನ್ ಯಾಕೆ ಅವ್ನ್ಗೆ ಹೊಡ್ದೆ? ನನ್ ಗರ್ಲ್ ಫ್ರೆಂಡ್ ಸವಾಸಕ್ ಬಂದ್ರೆ ನಾನ್ ಬಿಡ್ತೀನಾ? ಗರ್ಲ್ ಫ್ರೆಂಡಾ? ಏಕೆ ಡೌಟಾ? ಹಲೋ, ಏನ್ ಸಾಂಗ? ನಾನ್ ಸಾಂಗ್ ಕಟ್ ಮಾಡ್ಬಿಟ್ಟು ನೀನ್ ಸಾಂಗ್ ಹೋಗ್ತೀಯಾ? ಅವೆಲ್ಲ ಆಗಲ್ಲ. ವಾಪಸ್ ಬಾ. ಕಾಚಾಕ್. ಅಭಿವರ್ಯ, ಏಕೆ ಈ ಮಂದಹಾಸ? ನಮ್ಮ ಅಣ್ಣಂಗ್ ಬಾರ್ಸಿ ಮೈಕೆ ಎಲ್ಲ ಸ್ವಲ್ಪ ನೋವ್ತಿದೆ, ಆದ್ರೆ ಮನ್ಸಿಗೆ ಮಾತ್ರ ಬೇಜಾನ್ ಖುಷಿ ಆಗ್ತದೆ ಮಂಜಣ್ಣ. ನಿನ್ ಹುಡುಗಿ ನಿನ್ಗೆ ಸಿಕ್ಕಿದ್ಲು, ಇನ್ನು ನಿನ್ನ ಹಿಡಿಯಕ್ಕಾಗಲ್ಲ ಬಿಡಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ಅಲ್ವೇ? ಓಹೋ, ಶೀಘ್ರಂ ಕಲ್ಯಾಣಂ. ಮಂಜಣ್ಣ, ನೀನ್ ಮನೆಗ್ ಬಂದವ್ರನ್ನೆಲ್ಲ ಯಾಕೆ ಓಡಿಸ್ತಾ ಇದ್ದೆ? ನಾನು ಯಾರಿಗೂ ಓಡಿಸಿಲ್ಲಪ್ಪ. ಒಂದು 2 days ಅಬ್ಸರ್ವ್ ಮಾಡ್ತಾ ಇದ್ದೆ, ಕಾಣಿಸ್ಕೋಬೇಕು ಅಂತ. ಅಷ್ಟರಲ್ಲೇ ಎದ್ರಕೊಂಡು ಓಡೋಗ್ಬಿಡೋರು. ಯಾಕೆ? ಅದಕ್ಕೊಂದು ಚಿಕ್ಕದು ಫ್ಲಾಶ್ ಬ್ಯಾಕ್ ಇದೆ ಕಣ. ಮತ್ತೆ ಇನ್ನೊಂದು ಫ್ಲಾಶ್ ಬ್ಯಾಕ್ ಬೇಕಾ? ಓಡು ಅಲ್ಲಿ ನೋಡು. ಹಲೋ, ನಮಸ್ತೆ, ನಾನು ಮಂಜುನಾಥ್ ಅಂತ. ಈ ಮನೆಗೆ ಹಳೇ ಬಾಡಿಗೆದಾರ. ನನಗೂ ಬೋರ್ ಎದ್ದೋಗಿತ್ತಪ್ಪ, ಒಬ್ಬನೇ ಇದ್ದು. ಈಗ ನೀವು ಬಂದ್ರಲ್ಲ, ನಿಮ್ಮ ಹತ್ರ ಮಾತಾಡ್ಬೋದು. ಏನಪ್ಪ ಏನು ನೀರು ನಂಗೆ ಬಿಟ್ಟು ಹೋಗ್ಬಿಟ್ಟ. ಕಾವೇರಿ ನೀರಿಗೋಸ್ಕರ ನಾವು ಎಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ರೈತರು ನೋಡಿ ಕಲ್ತ್ಕೊಳ್ಳಿ ನೀರು ಹೆಂಗೆ ಬಳಸ್ಬೇಕು ಅಂತ. ನೋಡಿ, ಯಾರೋ ಬಂದು ಬೆಲ್ ಮಾಡಿದ್ರು ಅಂತ ಹೋಗ್ಬಿಟ್ಟು ಹಂಗೆ ಲೈಟ್ ಆಫ್ ಮಾಡಲಿಲ್ಲ. ಹಾಯ್ ದೀಪು. ಬಲಗಾಲ ಇಟ್ಕೊಂಡು ಒಳಗಡೆ ಬಂದ್ಯಾ? ಸೇರು ಎಲ್ಲ ಸೇರ್ಸಿಟ್ಬಿಡು, ಒತ್ಕೊಂಡು ಬಂದ್ಬಿಡ್ತೀನಿ. ನೋಡಿ ಮನೆ ಹೆಂಗಿದೆ. ಎಷ್ಟು ಸಕ್ಕತ್ತಾಗಿದೆ ಮನೆ. ಬಾಡಿಗೆ ಮನೆ. ಬಲಗಾಲಕ್ಕೆ ಒಳಗೆ ಬರಬೇಕು. ಫಸ್ಟ್ ಕರ್ಕೊಂಡ್ಬಂದು ಪ್ರಶ್ನೆ ಮಾಡ್ಬೇಕು ಅಂತೀನೋ ಕಲಾಕಾರ ನನ್ನ ಮಗನೇ. ಅಪ್ಪ ನಾನು ಇದನ್ನ ನೋಡೋಣಪ್ಪ, ಏನಾದ್ರೂ ಮಾಡ್ಕೊಳ್ಳಿ. ನನಗೆ ಮೂಡು ಬಂದ್ರೆ ಆಮೇಲೆ ನಾನು ಯಾವ ದೆವ್ವ ಹುಡ್ಕೊಂಡು ಹೋಗ್ಲಿ. तुम पास आए अयू मुस्कुराए तुमने न जाने क्या सबने सिखाए. ಎಲ್ಲ ಮಾರ್ಚಲ ಕನ್ನಡ ಸಿನಿಮಾ ಆಫ್ ಮಾಡ್ತೀನೋ ಇವತ್ತು. ನೋಡು ಇವತ್ತು ನಿನ್ಗೆ ಏನ್ ಮಾಡ್ತೀನಿ ನೋಡು, ಕನ್ನಡ ದ್ರೋಹಿ. ಬೇಬಿ ಬೋ. ಸುರೋಜ್ಕೋ ಹಾಯ್ ಬೇಬಿ ಬೋ. ಏನ್ ಮಾಡ್ತಿದ್ಯಾ? ನಿನ್ ಫೋನ್ಗೆ ಕಾಯ್ತಾ ಇದ್ದೆ. ಯಾಕೆ? ನಿನ್ನೆ ಫಿಲ್ಮಿ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡೋಣ ಅನ್ಕೊಂಡಿದ್ದೆ, ಆದ್ರೆ ಫೈಟ್ ಆಗೋಯ್ತಲ್ಲ, ಮಾಡಕ್ ಆಗ್ಲಿಲ್ಲ. ನಿನ್ನ ಒಂದ್ ಒಳ್ಳೆ ಜಾಗ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದೀನಿ ಬೇಬಿ ಬೋ. ಓ, ನಾನ್ ಎಲ್ಲಿ ಕೇಳಿದ್ರು ಕರ್ಕೊಂಡು ಹೋಗ್ತೀಯಾ? ಆಬ್ವಿಯಸ್ಲಿ. ಸರಿ, ಹಾಗಿದ್ರೆ ನಾನು ನಿಂಗೊಂದು ಲೊಕೇಶನ್ ಕಳಿಸ್ತೀನಿ. ನಾಳೆ ಬೇಗ ಬರ್ಬೇಕು ಅಲ್ಲಿಗೆ. ನಿಂಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಸರಿ ಆಯ್ತು ಬೇಬಿ ಬೋ. ಯಾಕೆ ಗುರು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಒಳಗೋಣ ಬಾ. ಯಾಕೇನಾಯ್ತು? ಎಲ್ಲ ಪ್ರೇತಾತ್ಮಗಳು ದೇವ್ರ ಹತ್ರ ಹೋಗ್ಬಿಟ್ಟು ನಮ್ಮನ್ನ ಯಾಕೆ ಪ್ರೇತಾತ್ಮ ಮಾಡಿದೆ ಅಂತ ಗೋಳೆ ಇಕ್ಕೋರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ದೇವರು ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ಮಾಡಿದ್ರು. ನೋಡಯ್ಯ, ನೀವುಗಳು ನಾನಿದ್ ಕಡೆಗೆ ನೀವುಗಳು ಬರಬಾರ್ದು ಅಂದ್ರು. ಅದನ್ನ ಫಾಲೋ ಮಾಡ್ತಾ ಇದೀವಿ. ತಾವೋಗಿ. ಸರಿ, ಇಲ್ಲೇ ಕಮದ ಹತ್ರ ನಿಂತು ಕಾಯ್ತಾ ಇರು, ನಾನ್ ನಮ್ಮ ಹುಡುಗಿ ಜೊತೆ ರೌಂಡ್ ಹಾಕೊಂಡ್ ಬರ್ತೀನಿ. ದೇವಸ್ಥಾನ ಹುಷಾರು, ಅಪವಿತ್ರ ಮಾಡಬೇಡಿ. ಆಯ್ತೇನಪ್ಪ, ದೇವಸ್ಥಾನ ದರ್ಶನ, ದೇವತೆ ದರ್ಶನವೂ ಆಯ್ತು, ಸಂತೋಷವಾಯ್ತು. ಅದ್ ಸರಿ, ನಿನ್ ಬಗ್ಗೆ ನಂಗೇನು ಹೇಳಲೇ ಇಲ್ಲ. ನಿಮ್ ಮನೇಲಿ ಯಾರೆಲ್ಲ ಇದಾರೆ? ನಮ್ಮನೇಲಿ ನಾನು ಒಬ್ನೇ ಇರೋದು. ಓಹ್ ಸಾರಿ, ಅನಾಥನ? ಹೇ, ಹಂಗೆಲ್ಲ ಏನಿಲ್ಲ. ನಾನ್ ಚಿಕ್ಕೋನಿರ್ಬೇಕಾದ್ರೇನೆ ನಮ್ಮ ಅಪ್ಪ ಅಮ್ಮ ಡಿವೋರ್ಸ್ ಮಾಡ್ಕೊಂಡ್ಬಿಟ್ರು. ನಮ್ಮ ಅಪ್ಪ ಬೇರೆ ಮೊನ್ನೆ 3ನೇ ಮದ್ವೆ ಆದ್ರು. 6 ತಿಂಗಳು ಅವ್ರ ಮನೇಲಿ 6 ತಿಂಗಳು ಇವ್ರ ಮನೇಲಿ ಇರೋದ್ ಬೇಡ ಅಂದ್ಬಿಟ್ಟು ನಾನೇ ಈಗ ಸಪ್ರೇಟ್ ಮನೆ ಮಾಡ್ಕೊಂಡು ಒಬ್ನೇ ಇದ್ದೀನಿ ಅಷ್ಟೇ. ಡಿವೋರ್ಸ್ ಆಗಿ ಇಷ್ಟು ವರ್ಷ ಆದ್ರೂ ನಿಮ್ಮ ಅಪ್ಪ ಅಮ್ಮ ಇನ್ನೊಂದು ಮಗುನೂ ಮಾಡ್ಕೊಂಡಿಲ್ಲ. ಎಲ್ಲ ಅಪ್ಪ ಅಮ್ಮಂದ್ರು ತಪ್ಕೊಂಡು ಮುತ್ಕೊಟ್ಟೆ ಪ್ರೀತಿ ತೋರಿಸ್ಬೇಕಂತೇನಿಲ್ಲ ಅಲ್ವಾ? ಅವ್ರಿಗೆ ಗೊತ್ತಿರೋ ರೀತಿಲಿ ಅವ್ರು ನಮಗೆ ಪ್ರೀತಿ ತೋರಿಸ್ತಾರೆ. ನನ್ಗಂತೂ ನಮ್ಮ ಅಪ್ಪ ಹೇಗಿದ್ದಾರೆ ಅಂತಾನೂ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಂಗೆ ಅಪ್ಪ ಅಮ್ಮ ಆದ್ರೂ ಇದ್ದಾರೆ. ಖುಷಿಯಾಗಿರೋದನ್ನ ಕಲ್ತ್ಕೋ ಅಬ್ಬಿ. ಹೌದು, ನಾನು ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದೆ ತಾನೆ? ಯಾಕೆ ಏನು ಅಂತ ಕೇಳೇ ಇಲ್ಲ ನೀನು? ಏನ್ ಸರ್ಪ್ರೈಸು?
ಇವತ್ತು ನನ್ನ ಇಡೀ ಫ್ಯಾಮಿಲಿ ಊರಿಂದ ಬರ್ತಿದ್ದಾರೆ ನಿಂಗ್ ಪರಿಚಯ ಮಾಡ್ಸೋಣ ಅಂತ ಕರ್ತೆ ಹೇಗಿದೆ ಸರ್ಪ್ರೈಸ್ ಸೂಪರ್ ಐಡಿಯಾ ಬಾ ಹೋಗೋಣ ಯಾ